ಇದೊಂದು ವಿಚಾರ ಮಾತ್ರ ನನಗೆ ತುಂಬಾನೇ ಖುಷಿ ಕೊಡ್ತು. ಯಾಕೆ ಅಂದ್ರೆ ಕಾರ್ಮಿಕರ ಬಗ್ಗೆ ಇನ್ನೂವರೆಗೂ ಯಾರು ಆಲೋಚನೆ ಮಾಡ್ಲಿಲ್ಲ. ಯಾವ ಸರ್ಕಾರಗಳು ಮಾಡ್ಲಿಲ್ಲ. ಎಸ್ಪೆಷಲಿ ಸಿನಿಮಾದಲ್ಲಿ ಇರುವಂತ ಕಾರ್ಮಿಕರುಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸುಮ್ನೆ ಬರ್ತಾರೆ, ದಿನಗೂಲಿ ತಗೊಂತಾರೆ, ಹೋಗ್ತಾರೆ. ಪಾಪ ನಾಳೆ ಅವ್ರ ಮನೆಯಲ್ಲಿ ತಿನ್ನಕ್ ಒಂದು ತೂತ್ ಕೂಳು ಇರಲ್ಲ, ಅಂದ್ರೆ ಊಟನೂ ಇರಲ್ಲ. ಶೂಟಿಂಗ್ ಇಲ್ಲ ಅಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ತುಂಬಾ ಜನನೇ ತುಂಬಾ ಅನ್ಭವಿಸ್ಬಿಟ್ರು. ಆದ್ರೂ ಸರ್ಕಾರಗಳು ಹೆಲ್ಪ್ ಮಾಡ್ತು, ಬೇರೆ ಬೇರೆ ಸಂಸ್ಥೆಗಳು ಬಂದು ಎಲ್ಲ ಒಕ್ಕೂಟದ ಮುಖಾಂತರ ಎಲ್ಲ ಕೊಟ್ರು. ಈ ಸರ್ಕಾರದ ವತಿಯಿಂದ ಕಾರ್ಮಿಕರಿಗೆ ಏನ್ ಸಿಗಬೇಕು ಅದು ಕರೆಕ್ಟ್ ಆಗಿ ದೊರಕ್ತಾ ಇಲ್ಲ. ಸೊ ಸಂತೋಷ್ ಲಾಡ್ ಸರ್ ಮಾಡ್ತಾ ಇದಾರೆ ಅಂದ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತು. ಅದ್ ಬರ್ಬೇಕು ಅಕೃತವಾಗಿ ಫುಲ್ ಅದು ಯೋಜನೆಗೆ ಬಂದ್ರೆ ನನ್ನಷ್ಟು ಖುಷಿ ಆಗುವಂತ ವ್ಯಕ್ತಿ ಇನ್ಯಾರು ಇರಲ್ಲ. ಅದ್ ತುಂಬಾ ಒಳ್ಳೇದದು ಯೋಜನೆ, ಅದ್ ಬೇಕು. ಅದು ಸ್ಪೆಷಲಿ ನಮ್ಮ ಕನ್ನಡದ ಪಾಪ ಪ್ರೊಡಕ್ಷನ್ ಅವರು, ಈ ಸೆಟ್ ಬಾಯ್ಸ್, ಈ ಲೈಟ್ ಮ್ಯಾನ್ಸ್, ಇವ್ರಿಗೆಲ್ಲ ದಿನಗೂಲಿ ನೌಕರು ಇವರೆಲ್ಲ. ಇವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಅವತ್ತು ಹೋದ್ರೆ ಅಷ್ಟೇ ಅವ್ರು ಒಂಥರ ಈ ಮೂಟೆ ಹೊರೋ ಕೆಲಸ ಮಾಡ್ದಂಗೆ. ಪಾಪ ಅವ್ರಿಗೆ ಬೇಕು. ಸ್ಪೆಷಲಿ ಒಕ್ಕೂಟ ಕಡೆಯಿಂದ ಮಾಡ್ತಾ ಇದ್ರೆ, ಒಕ್ಕೂಟದಲ್ಲಿ ಇದೆ ಕಾರ್ಮಿಕರು ಅಂತ ಅವ್ರಿಗೊಂದು ಸೆಕ್ಷನ್ ಇದೆ, ಅವ್ರಿಗೊಂದು ರಿಟೈರ್ಮೆಂಟ್. ಸರ್ಕಾರದ ಕಡೆಯಿಂದ ಅದು ಬಂದ್ರೆ ಅದೊಂದು ಲೀಗಲ್ ಆಗಿರುತ್ತೆ. ಸೊ ಅವಾಗ ಅದು ತುಂಬಾನೇ ವರ್ತ್ಫುಲ್. ಆಕ್ಚುಲಿ ತುಂಬಾ ಬೇಕು ಮೇಡಮ್ ಅದು. ಇದು ಎಷ್ಟು ವರ್ಷದ ಹಿಂದೆನೆ ಆಗ್ಬೇಕಾಗಿತ್ತು. ಸೊ ಸುಮಾರು ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಸರ್ಕಾರಗಳು ನಡೆಸ್ಬಿಟ್ಟು ಹೋದ್ರು. ಯಾರು ಇದ್ರ ಬಗ್ಗೆ ತೀರ್ಮಾನಗಳು ತಗೊಂಡಿರ್ಲಿಲ್ಲ. ಸೊ ಇವ್ರು ತಗೊಂಡಿದ್ದಾರೆ. ತುಂಬಾನೇ ಖುಷಿ ಆಗತ್ತೆ ಮೇಡಮ್. ಸಂತೋಷ್ ಲಾಡ್ ಸರ್ ಬಗ್ಗೆ ತುಂಬಾನೇ ಖುಷಿ ಆಗತ್ತೆ.